ಪ್ರತಿಯೊಬ್ಬ ವ್ಯಕ್ತಿ ತನ್ನ ಆತ್ಮಸಾಕ್ಷಿ ಅನುಗುಣವಾಗಿ ಬದುಕು ಸಾಗಿಸಬೇಕು. ಜತೆಗೆ ವಿನಯ, ಪರಸ್ಪರ ಪ್ರೀತಿ, ಗೌರವದಂಥ ಮೌಲ್ಯಗಳನ್ನು ಬೆಳೆಸಿಕೊಂಡಾಗ ಸಮಾಜದಿಂದ ಗೌರವ ಸಿಗುತ್ತದೆ ಎಂದು ಧಾರವಾಡ ಮುರುಘಾ ಮಠದ ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ, ರಾಜ್ಯ ಬಯಲು ಸೀಮೆ ಪ್ರದೇಶಾಭಿವೃದ್ಧಿ ಮಂಡಳಿ ಮಾಜಿ ಅಧ್ಯಕ್ಷ ಹಾಗೂ ಉದ್ಯಮಿ ತಮ್ಮನಪ್ಪ ಅವರ ಜನ್ಮದಿನದ ಅಂಗವಾಗಿ ಅವರ ಅಭಿಮಾನಿ ಬಳಗದವರು ನಗರದ ಗೌರಮ್ಮ ರಪಾಟಿ ಕಲ್ಯಾಣ ಮಂಟಪದಲ್ಲಿ ಸೋಮವಾರ ಆಯೋಜಿಸಿದ್ದ ಸಮಾರಂಭದ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ಸದಾ ಸಮಾಜ ಸೇವೆಯಲ್ಲಿ ತೊಡಗಿರುವ ತಮ್ಮನಪ್ಪ ಅಷ್ಟಗಿ ಅವರಲ್ಲಿನ ಸದ್ಗುಣ, ವಿನಯ ಇತರರಿಗೂ ಮಾದರಿಯಾಗಿದ್ದು, ತಮ್ಮನಪ್ಪನಂತಹ ಮೇಧಾವಿ ವ್ಯಕ್ತಿಗಳನ್ನು ಅಭಿಮಾನಿಗಳು ಸಾರ್ವಜನಿಕವಾಗಿ ಅಭಿನಂದಿಸುತ್ತಿರುವುದು ಶ್ಲಾಘನೀಯ ಎಂದರು. ಕಾಂಗ್ರೆಸ್ ಮುಖಂಡ ದೀಪಕ್ ಚಿಂಚೋರೆ ಮಾತನಾಡಿ, ಸದಾ ಸಮಾಜದ ಒಳಿತನ್ನು ಬಯಸುವ ತಮ್ಮನಪ್ಪ ಅಷ್ಟಗಿ ಅನೇಕ ಸಂಕಷ್ಟಗಳನ್ನು ಎದುರಿಸಿದ್ದಾರೆ. ತಮ್ಮ ಕಷ್ಟದ ದಿನಗಳಲ್ಲಿ ಧೃತಿಗೆಡದೆ ಮುನ್ನುಗ್ಗಿದವರು. ಸವಾಲುಗಳನ್ನು ಮೆಟ್ಟಿ ನಿಂತು ಸಮಾಜ ಸೇವೆಯಲ್ಲಿ ನಿರತರಾಗಿರುವ ತಮ್ಮನಪ್ಪ ಅವರನ್ನು ಜನರು ಬೆಂಬಲಿಸಿ ಆಶೀರ್ವದಿಸಬೇಕೆಂದರು. ಅಂಬಿಲಿಮಾವಿ ಪಂಚಗೃಹ ಹಿರೇಮಠದ ಶ್ರೀ ಅಭಿನವ ಶಾಂತಲಿಂಗ ಶಿವಾಚಾರ್ಯರು, ಹೂಲಿಯ ಶ್ರೀ ಉಮೇಶ್ವರ ಶಿವಾಚಾರ್ಯರು ಸಮ್ಮುಖ ವಹಿಸಿದ್ದರು. ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ವಿ.ಎಸ್. ಪಾಟೀಲ್ ಅಧ್ಯಕ್ಷತೆ ವಹಿಸಿದ್ದರು. ನಿವೃತ್ತ ಶಿಕ್ಷಕರು, ಸೈನಿಕರು, ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ತಮ್ಮನಪ್ಪ ಅಷ್ಟಗಿ ಅವರು ಸನ್ಮಾನಿಸಿ ಪ್ರತಿಭಾ ಪುರಸ್ಕಾರ ವಿತರಿಸಿದರು. ರಾಜ್ಯ ವಕೀಲರ ಪರಿಷತ್ತಿಗೆ ಪುನರಾಯ್ಕೆಯಾದ ಆನಂದ್ ಕುಮಾರ್ ಮಗುದಂ ಮತ್ತು ವಿ.ಡಿ. ಕಾಮರೆಡ್ಡಿ ಅವರನ್ನು ಸನ್ಮಾನಿಸಲಾಯಿತು. ನವಲಗುಂದ ಶಾಸಕ ಎನ್.ಎಚ್. ಕೋನರೆಡ್ಡಿ, ಮಾಜಿ ಸಚಿವ ಎಂ.ಎಂ. ಹಿಂಡಸ್ಗೇರ್, ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಪರಮೇಶ್ವರ್ ದಂಡಿನ್, ಡಾಕ್ಟರ್ ಶರಣಪ್ಪ ಕೋಟಗಿ, ಉಪ್ಪಿನಬೇಟಗೆರೆಯ ಪಿಕೆಪಿಎಸ್ ಅಧ್ಯಕ್ಷರಾದ ರಾಮಲಿಂಗಪ್ಪ ನವಲಗುಂದ್, ಉಪಾಧ್ಯಕ್ಷ ವೀರಣ್ಣ ಪರಾಂಡೆ, ಗುರುಪಾದಯ್ಯ ಇಂಡಿ, ಎಂ.ಎಂ. ಹಿರೇಮಠ್, ಮುತ್ತುರಾಜ್ ಮಾಕಡವಾಲೆ, ಯಾಸಿನ್ ಹಾವೇರಿಪೇಟ್, ಜಿ.ಆರ್. ಜವಳಗಿ, ಆತ್ಮಾನಂದ್ ಜೋಳದ್ ಹಾಗೂ ಆನಂದ್ ಮುಷನ್ನವರ್, ಮೆಹಬೂಬ್ ಪಠಾಣ್, ನಾಗರಾಜ್ ಕುರಿಗಾರ್ ಉಪಸ್ಥಿತರಿದ್ದರು. ಧಾರವಾಡ, ನವಲಗುಂದ, ಕಿತ್ತೂರ, ಸವದತ್ತಿ, ನರಗುಂದ ಸೇರಿದಂತೆ ವಿವಿಧ ತಾಲೂಕಿನ ರಾಜಕೀಯ ಮುಖಂಡರು, ರೈತರು ಹಾಗೂ ಅಭಿಮಾನಿಗಳು ಅಷ್ಟಗಿ ಪರಿವಾರದವರು ಪಾಲ್ಗೊಂಡಿದ್ದರು. ಕಾರ್ಯಕ್ರಮದ ಸ್ವಾಗತವನ್ನು ಗುರು ತಿಗಡಿ, ನಿರೂಪಣೆಯನ್ನು ಕಾಶಪ್ಪ ದೊಡವಾಡ್, ವಂದನಾರ್ಪಣೆಯನ್ನು ಪಿ.ಕೆ. ನೀರಲಕಟ್ಟಿ ನಡೆಸಿಕೊಟ್ಟರು. ನನಗ ಅಷ್ಟಗಿ ಅವರಿಗೆ ಬಹಳ ಹಳೆಯ ಸಂಬಂಧ, ವಿಶೇಷವಾಗಿ ನಮ್ಮ ತಾಲೂಕಿಗೆ ಅವರಿಗೆ ಬಹಳ ಅಭಿನವ ಸಂಬಂಧ. ಅವರು ಸ್ವಲ್ಪ ಶ್ರೀಮಂತರಾದದ್ದು ನಮ್ಮ ತಾಲೂಕಿನಿಂದನೇ. ಯಾಕಂದ್ರೆ ನಾವ ಎಲ್ಲ ಹತ್ತಿ ಕೊಡೋರು, ಅವರಿಗೆ ಅತಿ ಹೆಚ್ಚು ಹತ್ತಿ ಕೊಡೋರು. ಧಾರವಾಡ ತಾಲೂಕಿನಾಗ ನೀವು ಎಷ್ಟು ಕೊಡ್ತಿರಲ್ಲ ಆ ನವಲಗುಂದ ತಾಲೂಕಿನವರು ಕೊಡ್ಕೋತ ಬಂದೆ ಅಂತ ಹೇಳಿ ಅವರಿಗೆ ಲಾಭ ಆಗಿ ಆ ಲಕ್ಷ್ಮೀ ಪದ್ಮಾವತಿ ಒಳ್ಳೇದಾಗಿದೆ ಅಂತ ಹೇಳಿಕೆ ಬಯಸ್ತಾನೆ. ಆದ್ರೂ ಕೂಡ ಅಷ್ಟೇ ಅಲ್ಲ, ಅವರು ಶ್ರಮ. ಬೆಳಿಗ್ಗೆ 6:30 ಬಂದು ನಮ್ಮ ಮನೆಗೆ ಭೇಟಿ ಇರ್ತಕ್ಕಂಥದ್ದು, ಕಳಕಳಿ ಇರ್ತಕ್ಕಂಥದ್ದು, ಬೇರೆ ಬೇರೆ ಜನರ ಬಗ್ಗೆ ಇರ್ತಕ್ಕಂಥದ್ದು, ಸರ್ವಧರ್ಮದ ಬಗ್ಗೆ ವಿಶೇಷವಾದಂಥ ಕಲ್ಪನೆ ಇಟ್ಕೊಂಡು ಮನಿ ಸುದ್ದಿ ಇರ್ಬೇಕಾದ್ರೆ ಒಲಿ ಸುದ್ದಿ ಇರ್ಬೇಕಂತ. ಹಂಗೆ ಒಲಿ ಸುದ್ದ ಐತೆ ಅಂತ ನಿಂದೆಲ್ಲ ಬರೋಬರಿ ಆಗೈತಿ ಅಂತ ಹೇಳಿದ್ದಾನ. ಅದಕ್ಕೆ ಅವ್ರದ್ದು ಕೂಡ ದೊಡ್ಡ ಶಕ್ತಿ ಐತಿ, ನಿಮ್ಮ ಮಕ್ಕಳ ಶಕ್ತಿ ಐತಿ, ನಿಮ್ಮ ಮೊಮ್ಮಕ್ಕಳ ಮಟ್ಟ ಕಂಡುಬಿಟ್ಟು ಎಲ್ಲ ಒಳ್ಳೇದಾಗೈತಿ ನಿಮ್ಮ ಜೀವನದಾಗ, ಇನ್ನೂ ಕೂಡ ಒಳ್ಳೇದು. ತಮ್ಮನಪ್ಪ ಅಷ್ಟಗಿ ಅವರ ಬಗ್ಗೆ ಹೇಳಬೇಕಂದ್ರೆ ಬಸವಣ್ಣನ ತತ್ವವನ್ನ ಪಾಲಿಸ್ತಾ ಇರುವ ಅಷ್ಟಗಿ ಕುಟುಂಬ. ಕಾಯಕವೇ ಕೈಲಾಸ. ಕಷ್ಟಪಟ್ಟು ಇವತ್ತು ತಮ್ಮನಪ್ಪ ಅಷ್ಟಗಿ ಅವರು ಈ ಸ್ಥಾನಕ್ಕೆ ಮುಟ್ಟಾರೆ. ಈ ಸ್ಥಾನಕ್ಕೆ ಮುಟ್ಟಬೇಕಾದ್ರೆ ರೊಕ್ಕ ಸಾವಿರಾರು ಕೋಟಿ ಗಳಿಸ್ಬೋದು, ರಾಜಕಾರಣದಾಗ ರೊಕ್ಕ ಮಾಡಬಹುದು. ಆದ್ರೆ ಜನರಿಗಾಗಿ ಪಕ್ಷೇತರ ಆರಿಸಿ ಬಂದಂತ ಯಾವ್ದಾರ ಕುಟುಂಬ ಇತ್ತಂದ್ರೆ ತಮ್ಮನಪ್ಪ ಅಷ್ಟಗಿ ಅವರು. ಪಕ್ಷದಿಂದ ಆರಿಸಿ ಬರೋದು ದೊಡ್ಡ ಮಾತಲ್ಲ, ಪಕ್ಷೇತರ ಜಿಲ್ಲಾ ಪಂಚಾಯತ್ ಒಳಗೆ ಆರಿಸಿ ಬಂದರು. ಆಮೇಲೆ ಅವರ ಕುಟುಂಬ ಕಸ್ತೂರಿ ಅಷ್ಟಗಿ ಅವರು ನಮ್ಮ ನಾಯಕರಾದಂಥ ಹಿಂಡಿಸ್ಗಿರಿ ಅವರು ಬಂದಾರ. ಸದು ವಿನಯ, ಆಮೇಲೆ ಅತ್ಯದ್ಭುತವಾಗಿ ಒಂದು ಕಿಂಕರತ್ವ ಮತ್ತು ಜನಾನುರಾಗಿಗಳಾದ ಅವರು ಹುಟ್ಟು ಹಬ್ಬವನ್ನು ಇವತ್ತು ಎಲ್ಲರೂ ಸೇರಿ ಆಚರಿಸ್ತಾ ಇರೋದು ಭಾಳಷ್ಟು ಸಂತೋಷ. ಶತಂ ಜೀವ ಶರದು ವರ್ಧಮಾನ, ಪ್ರತಿಯೊಬ್ಬರೂ ಅಖಂಡವಾಗಿ 100 ವರ್ಷಗಳ ಕಾಲ ಬದುಕಬೇಕಂತ
ಆದರೆ ಬಾಂಧವದಲ್ಲಿ ಹಾರಾಡುವಂಥ ಹದ್ದುಗಳು ಕೂಡ 100 ವರ್ಷ ಬದುಕ್ತಾವಂತೆ. ಅಂಥ ಬದುಕು ಅಲ್ಲ. ತೇ ಏವ ಜೀವಂತಿ ಮನಸೈವ ಜೀವಂತಿ. ಪ್ರತಿಯೊಬ್ಬ ವ್ಯಕ್ತಿಯು ಆತ್ಮಸಾಕ್ಷಿಯಾಗಿ ಮನಸಾಕ್ಷಿಯಾಗಿ ಬದುಕಬೇಕು. ಆತ್ಮಸಾಕ್ಷಿ ಮನಸಾಕ್ಷಿಯಾದ ಬದುಕು ಯಾರಾದರೂ ಇದ್ರೆ ಅದು ತೋಟಪ್ಪ ಅಷ್ಟ್ರೀಯವ್ರದ್ದು ಅಂತ ಅನ್ನೋ ಮಾತನ್ನು ಇಲ್ಲಿ ರೈತ ಮಿತ್ರರು ಇಷ್ಟೊಂದು ಇವತ್ತ ಜನರು ಇವತ್ತು ಒಂದು ಕಡೆ ಸೇರಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದಾರಲ್ಲ, ಅದಕ್ಕೆ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಟ್ಟಂತ ಏನು ಗುರು ಸಿದ್ದಿಯವರು, ಗುರು ಕೋಳ ಇರ್ಬೋದು, ನಮ್ಮ ಕಾಶಪ್ಪ ದೊಡೋಡ್ ಹಾಗೂ ಅವರ ಟೀಮಿಗೆ ನಾನು ನನ್ನ ವತಿಯಿಂದ ಹಾಗೂ ನಮ್ಮ ಕುಟುಂಬದ ಎಲ್ಲರ ವತಿಯಿಂದ ಅವರಿಗೆ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ನಾನು ಅರ್ಪಿಸ್ತೇನೆ. ಯಾಕಂದ್ರೆ ಬಹಳ ಇವತ್ತ ನಮಗೆ ಸಂತೋಷ ಆಗಿದೆ ತಮ್ಮನ್ನೆಲ್ಲ ಇವತ್ತ ನೋಡೋದ್ರ ಮುಖಾಂತರ. ಯಾಕಂದ್ರೆ ನಾ 1961 ಉಪ್ಪಿನಪೇಟೆಗೆ ಒಂದು ಸಣ್ಣ ಕುಟುಂಬದೊಳಗೆ ಸಾಮಾನ್ಯ ಕುಟುಂಬದೊಳಗೆ ನಾನು ಹುಟ್ಟಿದಂತವ. ಆ ಟೈಮ್ದೊಳಗೆ ನಮ್ಮ ತಂದೆಯವರು ರೈತರು ಬೆಳೆದಂತ ಇವತ್ತ ಕಾಳು ಕಡೆ ಇರ್ಬೋದು ಏನ್ ಮಾಡ್ತಾ ಇವತ್ತ ನಾವು 10 ಮಂದಿ ಮತ್ತು ನಮ್ಮ ತಂದೆಯವರು, ಅದರಲ್ಲಿ ನಾವು 6 ಜನ ಇವತ್ತ ಗಂಡು ಮಕ್ಕಳು. ಬಡತನದೊಳಗೂ ಸಹಿತ ನಮ್ಮನ್ನ ಇವತ್ತ ಶಾಲೆ ಕಲಿಸುವ ಮುಖಾಂತರ ಒಂದು ಒಳ್ಳೆಯ ಸಜ್ಜನಿಕೆಯ ಒಂದು ಪ್ರಾಮಾಣಿಕವಾದಂತಹ ಒಂದು ವ್ಯಾಪಾರಗಳನ್ನ ಇವತ್ತು ಮಾಡ್ತಾ ಒಳ್ಳೆಯ ಹೆಸರನ್ನ ಇಟ್ಟುಕೊಳ್ಳುವುದರ ಮುಖಾಂತರ ಇವತ್ತು ನಮ್ಮ ತಂದೆಯವರು ನಮ್ಮನ್ನು ಬೆಳೆಸಿದರು. ಜನ ಹೇಗೆ ಬಂದಿದೆ ಅಂತಂದರೆ ಮಹಾಪೂರ್ ಬಂದಂಗೆ ಬಂದಿದೆ. ಮಹಾಪೂರ್ ಬಂದ ಅಂದ್ರೆ ಅವ್ರ ಬಗ್ಗೆ ಅಷ್ಟೊಂದು ಅಭಿಮಾನ, ಪ್ರೀತಿ, ಇದೇ ಪ್ರೀತಿ ಇದೇ ಅಭಿಮಾನ ಸದಾ ಕಾಲ ಇಲ್ಲಿ ಮುಂಬರುವಂತಹ ದಿನಗಳಲ್ಲಿ ಆ ಶ್ರೀಮತಿ ವಿರೂಪಾಕ್ಷೇಶ್ವರ ಅವರಿಗೆ ಸುಖ, ಶಾಂತಿ, ಸಮೃದ್ಧಿ ಮತ್ತು ಇನ್ನೂ ಹೆಚ್ಚಿನ ಸಮಾಜ ಸೇವೆಯನ್ನು